ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದುಟಯ. ತುಮಕೂರು ವಿಶ್ವವಿದ್ಯಾಲಯದ ಪ್ರೇರಣಾ ಉಪನ್ಯಾಸ ಸಮಿತಿ ಹಾಗೂ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಸಹಯೋಗದೊಂದಿಗೆ ತುಮಕೂರು ವಿಶ್ವವಿದ್ಯಾಲಯದ ಮದನ ಮೋಹನ ಮಾಳವೀಯ ಭವನದ ಎದುರು ಸಭಾಂಗಣದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಜಪಾನಂದಾಜಿ ಮಹಾರಾಜ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೇರಣಾ ಉಪನ್ಯಾಸ ಸಮಿತಿ ಹಾಗೂ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಸಹಯೋಗದೊಂದಿಗೆ ತುಮಕೂರು ವಿಶ್ವವಿದ್ಯಾಲಯದ ಮದನ ಮೋಹನ ಮಾಳವೀಯ ಭವನದ ಎದುರಿನ ಸಭಾಂಗಣದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರೊಂದಿಗೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಹಾಗೂ ಜಪಾನಂದಾಜಿ ಮಹಾರಾಜ್ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಇಲ್ಲಿ 41ರಿಂದ 44, 45 ತನಕ ಇಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದರು. ಆದ್ದರಿಂದ ನನಗೇನು ತುಮಕೂರೇನು ಹೊಸ ಊರಲ್ಲ. ಇಲ್ಲಿ ನನಗೆ ಬಹಳ ಜನ ಸ್ನೇಹಿತರಿದ್ದರು. ನಾನು ಚಿಕ್ಕವನಾಗಿದ್ದಾಗ ನಾನು 46ರಲ್ಲಿ ಹುಟ್ಟಿದ್ದು, 6 ವರ್ಷ ಇಲ್ಲೇ ಕಳೆದಿದ್ದು. ಆದ್ದರಿಂದ ಬಹಳ ಜನ ನನಗೆ ಸ್ನೇಹಿತರಿದ್ದರು. Well, it is indeed a great privilege to speak to the youngsters at the back of this auditorium. You have an extraordinary responsibility, a responsibility which is even much bigger than what we had when I was your age. When I was your age, India was seen as a pitiable country of filth, of depravity, of huge poverty, and nobody cared about India. But today, thanks to a little bit of work by the private sector and the government, we have changed it. We have tasted some positive success. So we understand what it is to grow, what it is to become better. When you have tasted that success, your desire is limitless. The expectation of the ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ಕಟ್ಟಡ ಕಾರ್ಮಿಕರಿಗೆ, ಮೀನುಗಾರರಿಗೆ ಸೇರಿದಂತೆ ವಿವಿಧ ರೀತಿಯ ಕಾರ್ಮಿಕರಿಗೆ ಕಿಟ್ಗಳನ್ನು ವಿತರಿಸಲಾಯಿತು. ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಸರ್ಕಾರದ ಯೋಜನೆಯಾದ ವಿವಿಧ ರೀತಿಯ ಕಾರ್ಮಿಕರಿಗೆ ವಿವಿಧ ರೀತಿಯ ಟೂಲ್ಸ್ ಕಿಟ್ಗಳನ್ನು ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನ ಶಾಸಕ ಷಡಕ್ಷರಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಕೆ ಷಡಕ್ಷರಿ ಸುಮಾರು 70ಕ್ಕೂ ಹೆಚ್ಚು ಕಾರ್ಮಿಕರಿಗೆ, ಬಡಗಿ ಕೆಲಸದವರಿಗೆ, ಗಾರೆ ಕೆಲಸದವರಿಗೆ ಮತ್ತು ಮೀನುಗಾರರಿಗೆ, ಐರನ್ ಮಾಡುವವರಿಗೆ, ಹೀಗೆ ವಿವಿಧ ರೀತಿಯ ಕಾರ್ಮಿಕರಿಗೆ ಸಂಬಂಧಪಟ್ಟ ಟೂಲ್ ಕಿಟ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿದರು. ಈ ಸಂದರ್ಭ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದೀಪಾ ಮತ್ತು ಸಂಬಂಧಪಟ್ಟ ಇಲಾಖೆಯ ನೌಕರರು ಹಾಜರಿದ್ದರು. ಪ್ರದೇಶದಲ್ಲಿ
ಪಾರಂಪರಿಕವಾಗಿ ವೃತ್ತಿಗಳನ್ನು ಅದರಲ್ಲಿ ನಿವೃತ್ತರಾದವ್ರಿಗೆ ಕೆಲವು ಪರಿಕರಗಳನ್ನು ಕೊಡ್ತಕ್ಕಂಥ ಈ ಸರ್ಕಾರದ ಯೋಜನೆ. ಈಗ ಗಾರೆ ಕೆಲಸ ಮಾಡ್ತಕ್ಕಂಥವ್ರು, ಮತ್ತು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಕ್ಕಂಥವ್ರು, ಅಡುಗೆ ಕೆಲಸ ಮಾಡ್ತಕ್ಕಂಥವ್ರು, ಮತ್ತು ಫಿಶರೀಸು ಮೀನುಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಸುಮಾರು 75 ಜನ ಫಲಾನುಭವಿಗಳಿಗೆ ಯೋಜನೆಯ ಫಲವನ್ನು ವಿತರಣೆ ಮಾಡಿದ್ದಾನೆ. ಅದನ್ನು ಪಡೆದಿರ್ತಕ್ಕಂಥ ಜನರು ಸಮರ್ಪಕವಾಗಿ ಉಪಯೋಗ ಮಾಡಿಕೊಂಡು ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅಂತೇಳಿ ನಾನು ಈಗಾಗಲೇ ಅದನ್ನು ವಿತರಣೆ ಮಾಡಿದ್ದೇನೆ. ಅದರ ಉಪಯೋಗವನ್ನು ಪಡ್ಕೊಳ್ಳಿರ್ತಕ್ಕಂಥ ಸೂಚನೆಯನ್ನು ಸಹ ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ. ಭಾರತ ಮತ್ತು ಕನ್ನಡ ನಾಡಿನ ವೈಭವ ಮತ್ತು ಇತಿಹಾಸದ ಪರಂಪರೆ ನೆನಪಿಸುವ ಪಠ್ಯ ಪುಸ್ತಕಗಳ ವಸ್ತು ಪ್ರದರ್ಶನ ಹಾಗೂ ದೇಶಿ ಕ್ರೀಡೋತ್ಸವ ಕಾರ್ಯಕ್ರಮ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಅನುಕೂಲವಾಗಲಿದೆ ಎಂದು ಕೊರಟಗೆರೆ ಶಿಕ್ಷಣ ಇಲಾಖೆಯ ಬಿಇಒ ನಟರಾಜ್ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ನರ್ಸರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಕ್ಯಾಂಪಸ್ನಲ್ಲಿ ಏರ್ಪಡಿಸಲಾಗಿದ್ದ ಪ್ರತಿಭಾ ಭಾರತಿ ವಸ್ತು ಪ್ರದರ್ಶನ ಹಾಗೂ ದೇಶಿ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪಠ್ಯ ಪುಸ್ತಕಗಳಿಗೆ ಅನುಕ್ರಮವಾಗಿ ಮಕ್ಕಳಿಂದಲೇ ವಸ್ತುಗಳ ತಯಾರಿಕೆ ಕಣ್ಮರೆಯಾಗಿದ್ದ ದೇಶಿ ಕ್ರೀಡೆಗಳ ಪರಿಚಯವು ನಮ್ಮ ಬಾಲ್ಯದ ದಿನವನ್ನ ನೆನಪು ಮಾಡಿದೆ. ಕೊಠಡಿಯಲ್ಲಿ ಮಕ್ಕಳು ಲವಲವಿಕೆ ಮತ್ತು ಸೃಜನಶೀಲತೆ ನೋಡಿ ಶಿಕ್ಷಕರ ಮುಖದಲ್ಲಿ ಸಡಗರ ತುಂಬಿದೆ. ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಶುಭವಾಗಲಿ ಎಂದು ಹೇಳಿದರು. ನಮ್ಮ ದೇಶದ ನಮ್ಮ ನಾಡಿನ ಸಂಸ್ಕೃತಿ ಇರಬಹುದು, ನಮ್ಮ ದೇಶೀಯ ಆಟಗಳಿರ್ಬೋದು, ಮತ್ತು ವರ್ಕಿಂಗ್ ಮಾಡಲ್ಸು, ಸೈನ್ಸ್ ವರ್ಕಿಂಗ್ ಮಾಡಲ್ಸು, ಮತ್ತು ಇಂಗ್ಲೀಷ್ ನಾನ್ ವರ್ಕಿಂಗ್ ಮಾಡಲ್ಸು, ಮತ್ತು LKGಯಿಂದ ಹಿಡಿದು 10th ವರ್ಕಿಂಗ್ ಮಾಡಲ್ಸಿಂದ ಹಿಡಿದು ನಾನ್ ವರ್ಕಿಂಗ್ ಮಾಡಲ್ಸು ಎಲ್ಲ ಅದ್ಭುತವಾಗಿದ್ದವು. ಇದಕ್ಕೆ ಇಷ್ಟೆಲ್ಲನೂ ತರಬೇತಿ ಕೊಟ್ಟು ಮತ್ತು ಇವೆಲ್ಲ ವರ್ಕಿಂಗ್ ಮಾಡಲ್ಸು ಮಾಡಿಸಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೂ ನಾನು ವಂದಿಸುತ್ತೇನೆ. ಮತ್ತು ಇಷ್ಟೆಲ್ಲ ಮಾಡಿರ್ತಕ್ಕಂಥ ನಮ್ಮ ಮಕ್ಕಳು ಅವರ ಪೇರೆಂಟ್ಸು ಅವರ ಇಂಟ್ರೆಸ್ಟ್ ಇಲ್ದಂಗೆ, ಅವ್ರ ಪೇರೆಂಟ್ ಇಂಟ್ರೆಸ್ಟ್ ಇಲ್ದಂಗೆ ಇಷ್ಟೆಲ್ಲ ವರ್ಕಿಂಗ್ ಮಾಡಲ್ಸ್ ಆಗಲಿ ಏನೇ ಮಾಡಲಿಸಿದ್ರು ಯಾವೂ ಕಾರ್ಯಗತವಾಗ್ತಿರಲಿಲ್ಲ. ಅವ್ರಿಗೆಲ್ಲನೂ ನಾನು ಮನಸ್ಪೂರ್ವಕ ವಂದಿಸುತ್ತಾ ಈ ಸದಾವಕಾಶವನ್ನು ಎಲ್ಲ ಮಕ್ಕಳು ಉಪಯೋಗಿಸ್ಕೋಬೇಕಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಮಾತನಾಡಿ, ನಮ್ಮ ದೇಶ ಮತ್ತು ನಮ್ಮ ನಾಡಿನ ಸಂಸ್ಕೃತಿಯನ್ನ ಮಕ್ಕಳಿಗೆ ಪರಿಚಯಿಸುವುದೇ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮಕ್ಕಳಿಗೆ ಕಳೆದ 15 ದಿನದಿಂದ ರೂಪುರೇಷು ಸಿದ್ಧಪಡಿಸಿ ವಸ್ತು ಪ್ರದರ್ಶನ ಯಶಸ್ವಿಗೆ ಕಾರಣರಾದ ಪೋಷಕರು ಮತ್ತು ಶಿಕ್ಷಕರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದು ತಿಳಿಸಿದರು. ಏನು ಇದರಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ವಸ್ತು ಪ್ರದರ್ಶನ ಅತ್ಯಂತ ಆಕರ್ಷಣೀಯವಾಗಿದೆ ಮತ್ತು ಅದ್ಭುತವಾಗಿದೆ. ಮಕ್ಕಳ ಕೌಶಲ್ಯ ಮತ್ತು ಅವರ ಶ್ರಮ ಏನಿದೆ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗ್ತಾ ಇದೆ. LKGಯಿಂದ ಹಿಡಿದು 10ನೇ ತರಗತಿಯವರೆಗೆ ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ, ಸಮಾಜ ವಿಜ್ಞಾನ ಮತ್ತು ಗಣಿತ, ದೈಹಿಕ ಶಿಕ್ಷಣ, ಹಾಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಹಬ್ಬಗಳ ಬಗ್ಗೆ, ಪರಂಪರೆಯ ಬಗ್ಗೆ, ಅಲ್ಲಿ ಲೋಯರ್ ಸ್ಟ್ಯಾಂಡರ್ಡ್ಸಲ್ಲಿ ನೋಡಿದ್ದೀವಿ ಸ್ಪೂನು, ಯಾವುದು ಐಸ್ ಕ್ರೀಮ್ ತಿನ್ನೋ ಆ ಸ್ಪೂನನ್ನು ಅದ್ಭುತವಾದಂಥ ಒಂದು ಕಲಾಕೃತಿಗಳಾಗಿ ಮಕ್ಕಳು ಮಾಡಿಟ್ಟು ಅದನ್ನು 2 ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅತ್ಯಂತ ಪರಿಣಿತಿಯಿಂದ ಅವರು ವಿವರಣೆ ಕೊಟ್ಟಿದ್ರು. ನಿಜವಾಗ್ಲೂ ಕೂಡ ಹಿಂದೆ ಅಡಗಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯ ಶಿಕ್ಷಕ ಬಂಧುಗಳ ಮತ್ತು ಮುಖ್ಯಸ್ಥರ ಏನು ಮುಖ್ಯೋಪಾಧ್ಯಾಯರಿದ್ದಾರೆ ಇವರೆಲ್ಲರ ಶ್ರಮವನ್ನು ಅಲ್ಲಿ ಪ್ರದರ್ಶನಗೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಅಲ್ಲಿ ಹಿಂದಿ ರೂಮ್ಗೆ ಹೋಗಿದ್ವಿ, ಅಲ್ಲಿ ಕೂಡ ಮಕ್ಕಳು ಒಂದೇ ಒಂದು ಕನ್ನಡ ಪದ ಬಳಸದೆ ಹಿಂದಿಯಲ್ಲೇ ಆ ಕಲಾಕೃತಿಗಳನ್ನು ವಿವರಣೆ ಮಾಡಿದ್ದು ಅದು ಅದ್ಭುತವಾಗಿತ್ತು. ಅದೊಂದು ಸ್ವಲ್ಪ ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥ ಒಂದು ಇದನ್ನು ನಾವು ಮುಂದೆ ತಗೊಳ್ತೀವಿ. ಒಟ್ಟಾರೆ ಈ ವಸ್ತು ಪ್ರದರ್ಶನ ಮಾಹಿತಿಯನ್ನು ಒದಗಿಸಿರೋ ಜೊತೆಗೆ ಆಕರ್ಷಣೆಯನ್ನು ಕೂಡ ಒಳಗೊಂಡಿದೆ. ಸೈನ್ಸ್ ಆಗ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಬೇರೆ ಯಾವುದೇ ಸಬ್ಜೆಕ್ಟ್ ಇರ್ಬೋದು. ಇಂಥ ಒಂದು ಈ ವಸ್ತು ಪ್ರದರ್ಶನದ ಪ್ರಯೋಜನವನ್ನು ಎಲ್ಲ ಶಾಲೆಯ ಮಕ್ಕಳು ಕೂಡ ಪಡ್ಕೋಬೋದು. ನಮ್ಮ ಶಿಕ್ಷಣಾಧಿಕಾರಿಗಳು ನಮ್ಮ BO ಸಾಹೇಬರು ಬಂದಿದ್ದು ನಮಗೆ ಎಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಅವರು ಕೂಡ ಇದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದು ನಮಗೆ ತುಂಬ ಸಂತೋಷ, ತೃಪ್ತಿಯನ್ನು ತಂದಿದೆ.
ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ಮುಖ್ಯ ಸಲಹೆಗಾರ ಕೆಎಸ್ ವೀರಣ್ಣ ಮಾತನಾಡಿ, ವಸ್ತು ಪ್ರದರ್ಶನ ಮತ್ತು ದೇಶಿ ಕ್ರೀಡೋತ್ಸವ ಮಕ್ಕಳ ಪ್ರತಿಭೆಯ ಶ್ರಮವನ್ನ ತೋರಿಸುತ್ತದೆ. ನಮ್ಮ ದೇಶ ಪರಂಪರೆ ಮತ್ತು ಹಬ್ಬದ ಸಡಗರ ಪ್ರದರ್ಶನದಲ್ಲಿ ಅಡಗಿದೆ. ಮಕ್ಕಳಿಂದ ಮಾಹಿತಿ ನೀಡುವುದರ ಜೊತೆಗೆ ಆಕರ್ಷಣೆ ಮಾಡಿ ಪೋಷಕರನ್ನ ಸೆಳೆಯುತ್ತಾ ಯಶಸ್ವಿಯಾಗಿದೆ ಎಂದರು. ಕೂಡ ಒಂದು ಸಿಲೆಬಸ್ಗೆ ಅನುಗುಣವಾಗಿ ಅವರದೇ ಆದಂತಹ ಒಂದು ವಸ್ತುಗಳ ತಯಾರಿಕೆ, ವಸ್ತುಗಳನ್ನು ಮಾಡೆಲ್ಗಳನ್ನು ತಯಾರಿಸಿ ಅವುಗಳನ್ನು LKG ಮಕ್ಕಳೇ ಬಹಳ ಲೀಲಾಜಾಲವಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ಕೂಡ ತುಂಬ ಸಂತೋಷ ಆಯಿತು. ಅದು ಕೂಡ ಆಂಗ್ಲ ಭಾಷೆಯಲ್ಲಿ ಮತ್ತು ಕನ್ನಡ ಎರಡರಲ್ಲೂ ಕೂಡ ಅವರು ನಿರಂತರವಾಗಿ ಅವುಗಳ ಬಗ್ಗೆ ಅವರು ಏನು ಮಾಡಿದ್ದಾರೆ ವಸ್ತುಗಳನ್ನು ಸಫಲವಾಗಿ ಅವುಗಳನ್ನು ವಿವರಣೆ ಮಾಡಿದ್ದು ಕೂಡ ತುಂಬ ಅದ್ಭುತವಾಗಿತ್ತು. ಇದು ಇವತ್ತು ಏನು ಮಾಡಿದ್ದಾರೆ LKG ಇಂದ 10th ಈ ಮಕ್ಕಳ ಒಂದು ಕ್ರಿಯೇಟಿವಿಟಿ ಏನಿದೆ, ಸೃಜನಶೀಲತೆ ಏನಿದೆ ಮತ್ತು ನಮ್ಮ ಕನ್ನಡ ನಾಡಿನ ಭಾರತದ ವೈಭವ ಏನಿದೆ, ಇತಿಹಾಸ ಏನಿದೆ, ಪರಂಪರೆ ಅವೆಲ್ಲವುಗಳನ್ನು ಕೂಡ ನೆನಪು ಮಾಡುವಂತಹ ನಿಟ್ಟಿನಲ್ಲಿ ಕನ್ನಡ ಭಾಷೆಯಿಂದ ಹಿಡಿದು ಆಂಗ್ಲ ಭಾಷೆ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ ಎಲ್ಲ ವಿಷಯಗಳಲ್ಲೂ ಕೂಡ ಅತ್ಯಮೂಲ್ಯವಾದಂತಹ ಒಂದು ವಿಷಯಗಳನ್ನು ಆಧರಿಸಿ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿಯೂ ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಕ್ಕಳು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಪೇರೆಂಟ್ಸು ಕೂಡ ಬಂದು ತಮ್ಮ ಮಕ್ಕಳು ಮಾಡಿರ್ತಕ್ಕಂತಹ ತಮ್ಮ ಮಕ್ಕಳು ಏನು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಅದೆಲ್ಲವನ್ನು ನೋಡಿಕೊಂಡು ಅವರು ಕೂಡ ತುಂಬ ಕಣ್ಣು ತುಂಬಿಸ್ಕೊಳ್ತಾ ಇರೋದು ಮತ್ತು ಶಿಕ್ಷಕರು ಏನು ಮಕ್ಕಳನ್ನು ಪ್ರಿಪ್ರೇಷನ್ ಮಾಡಿದ್ದಾರೆ ಅವರನ್ನು ಕೂಡ ಸಡಗರವನ್ನು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಕ್ರೀಡೆಯೂ ಕೂಡ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಬೆಳವಣಿಗೆಯಲ್ಲಿ ಮಹತ್ತರವಾದಂಥ ಸ್ಥಾನವನ್ನು ಹೊಂದಿದೆ. ಶ್ರೀಯುತ ವೀರೇಶ್ ಅವರು ದೈಹಿಕ ಶಿಕ್ಷಣ ಶಿಕ್ಷಕರು ಸುಮಾರು 16 ದೇಶೀಯ ಕ್ರೀಡೆಗಳನ್ನು ಒಳಗೊಂಡಂತಹ ಆಟಗಳನ್ನು ಪರಿಚಯಿಸಿದ್ದಾರೆ. ಅದೆಲ್ಲವೂ ಕೂಡ ಇವತ್ತು ಕಣ್ಮರೆ ಆಗ್ತಿದೆ. ಅವು ಎಲ್ಲವೂ ಕೂಡ ಬಹಳ ಯಾವುದೇ ಖರ್ಚಿಲ್ಲದೆ ನಮಗೆ ದೈಹಿಕ ವ್ಯಾಯಾಮವನ್ನು ತಂದುಕೊಡ್ತಕ್ಕಂಥ ಕ್ರೀಡೆಗಳು. ನಾವೆಲ್ಲರೂ ಕೂಡ ಬಾಲ್ಯದ ದಿನಗಳಲ್ಲಿ ಸ್ಟೂಡೆಂಟ್ ಲೈಫಲ್ಲಿ ಅವುಗಳನ್ನು ಆಡಿದ್ದುಂಟು. ಆದರೆ ಇವತ್ತು ಅವು ಕಣ್ಮರೆ ಆಗ್ತಿದ್ದಾವೆ. ಮತ್ತು ಅವುಗಳ ಪುನರುಜ್ಜೀವನಗೊಳ್ಳಬೇಕಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಹಳ ಖುಷಿ ಆಯಿತು. ಒಂದು ವಾರ್ಷಿಕೋತ್ಸವ ಮಾಡಿದರೂ ಕೂಡ ಅದೊಂದು ಬಗೆಯದಾದರೆ ಇದು ಒಂದು ವಸ್ತು ಪ್ರದರ್ಶನ ಮತ್ತು ಮಾಡೆಲ್ಗಳ ತಯಾರಿಕೆ ಮತ್ತು ಅವುಗಳ ವಿವರಣೆಯನ್ನು ಏನು ಮಕ್ಕಳು ಸ್ವತಃ ಹೇಳ್ತಾರೆ ಅದು ಕೂಡ ಅವರ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬ ಮಹತ್ತರವಾದದ್ದು, ಅನುಕೂಲಕರವಾದ್ದು ಅಂತ ಹೇಳ್ತಾ ಬಂದೈತೆ. ಒಂದು ದೇಶೀಯ ಕ್ರೀಡೆಗಳಾಗ್ಬೋದು, ಸಾಂಸ್ಕೃತಿಕ ಆಗ್ಬೋದು, ಮತ್ತು ಪುರಾತನವಾದ್ದು ಎಲ್ಲೆಲ್ಲಿ ಕನೆಕ್ಟ್ ಮಾಡಿದಾರೋ ಗೊತ್ತಿಲ್ಲ. ಸೇರು, ಅಚ್ಚೇರು, ಪಾವು, ಚೆಟಾಕು, ಆಮೇಲಿಂದ ತಕ್ಕಡಿಗಂತೆ, ಇದು ತೂಕದ ಐಟಮ್ ಆಗಲಿ, ಬೀಸೋ ಕಲ್ಲಾಗಲಿ, ಕುಟ್ಟೋದಾಗಲಿ ಪ್ರತಿಯೊಂದೂ ಅದು ಬಂದಿರೋದ್ರಿಂದ ಏನಾಗ್ತೈತೆ ಅಂತಂದರೆ ಮೊದಲಿಂದ ಮಕ್ಕಳಿಗೆ ಯಾವ ಥರ ಜನ್ರೇಷನ್ನು ಒಂದಾಗ್ತಲೇ ಒಂದು ಇಂಪ್ರೂವ್ ಆದರೂ ಅನ್ನೋದು ತುಂಬ ಇಂಪಾರ್ಟೆನ್ಸ್. ಅವ್ರು ನೋಡಿದ್ರು ಇವಾಗ ಈ ಐಟಮಿಂದ ಎಕ್ಸ್ಪ್ಲೈನ್ ಮಾಡಿದಾಗ ಹಿಂಗಿತ್ತೇನೋ ಅನ್ನೋ ಥರ ಅವರು ಒಂದು ಮನವರಿಕೆ ಅಂತ ಅಂದ್ಕೊಳ್ತಾರೆ. ತುಂಬ ಚೆನ್ನಾಗಿ ತಂದಿದ್ದಾರೆ ಅಂದರೆ ನಮ್ಮ ಟೀಚರ್ಸು, ಆಮೇಲೆ ಪೇರೆಂಟ್ಸೂ ಅಷ್ಟೇ ಮಕ್ಕಳ ಹತ್ರ ಎಲ್ಲ ಕ್ರಿಯೇಟಿವಿಟಿ ಮಾಡಿಬಿಟ್ಟು ಹೆಂಗೆ ಅಂತಂದ್ರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡೋರು, ಎಷ್ಟು ಚೆನ್ನಾಗಿ ಬಂದೈತೆ ಇದೊಂದು ಕಾರ್ಯಕ್ರಮ. ಎಲ್ಲರೂ ಚೆನ್ನಾಗಿ ಇದು ಮಾಡಿಕೊಟ್ಟಿರೋದಕ್ಕೆ ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ಒಂದು ಮ್ಯಾನೇಜ್ಮೆಂಟ್ ಅವ್ರು ಎಲ್ಲರಿಗೂ ಆಭಾರಿಯಾಗಿದ್ದಾರೆ. ಇದೇ ಥರ ಎಲ್ಲ ನಡೆಸ್ಕೊಂಡು ನಮ್ಮ ಕೊರಟಗೆರೆ ತಾಲೂಕಲ್ಲಿ ರವೀಂದ್ರ ಭಾರತಿ ಸ್ಕೂಲ್ನ ಸಂಸ್ಥೆಯನ್ನು ಎತ್ತಿ ಹಿಡಿತಾರೆ ಅಂತ ಹೇಳ್ಬಿಟ್ಟು ಟೀಚರ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ಮತ್ತು ನಾನ್ ಟೀಚಿಂಗ್ ಡ್ರೈವರ್ಗಳಾಗಲಿ ಎಲ್ಲರೂ ಅಷ್ಟೇ ತುಂಬ ಶ್ರಮಿಸಿ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ಟವ್ರೆ. ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಅನಂತ ವಂದನೆಗಳು. ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯಲ್ಲಿ LKGಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ 300ಕ್ಕೂ ಅಧಿಕ ಮಕ್ಕಳು ತಮ್ಮ ಪ್ರಗತಿಯ ಪಠ್ಯ ಪುಸ್ತಕಕ್ಕೆ ಅನುಗುಣವಾಗಿ ದೇಶ ಮತ್ತು ರಾಜ್ಯದ ಇತಿಹಾಸ, ಪರಂಪರೆ, ಸಂಸ್ಕೃತಿ ಮತ್ತು ರೈತರ ಚಿತ್ರಗಳನ್ನ ಬಿಡಿಸಿ ಅದನ್ನ ವಸ್ತು ಪ್ರದರ್ಶನದ ರೂಪದಲ್ಲಿ ಕೊರಟಗೆರೆ BEO ಮುಂದೆ ಒಬ್ಬೊಬ್ಬರಾಗಿ ಪರಿಚಯಿಸಿದ ರೀತಿಯು ಪೋಷಕರ ಜೊತೆಯಲ್ಲಿ ಶಿಕ್ಷಕರನ್ನು ಸಂತಸಗೊಳಿಸಿತು.
ಕೊರಟಗೆರೆ ಬಿಇಒ ನಟರಾಜು ರವೀಂದ್ರ ಭಾರತಿ ವಿದ್ಯಾಸಂಸ್ಥೆಯ ಮಕ್ಕಳ ಜೊತೆಗೂಡಿ ದೇಶ ಕ್ರೀಡೋತ್ಸವದ ವೀಕ್ಷಣೆ ಮಾಡುತ್ತಲೇ ಬಣ್ಣದ ಬುಗುರಿ, ಗೋಲಿ ಆಟ, ಬಿಲ್ಲು ಬಾಣ, ಚೌಕಾಬಾರ, ಟೈರ್ ಆಟದ ಜೊತೆಗೆ ಚಿಲ್ಲಿದಾಂಡು ಆಟವಾಡಿ ತಮ್ಮ ಬಾಲ್ಯದ ನೆನಪನ್ನ ಮೆಲುಕು ಹಾಕಿ ಮಕ್ಕಳಿಗೆ ದೇಶಿ ಕ್ರೀಡೆಗಳಿಗೆ ಪ್ರಮುಖ ಆದ್ಯತೆ ನೀಡುವಂತೆ ದೈಹಿಕ ಶಿಕ್ಷಕರಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಶೋಭಾ ಕೃಷ್ಣಮೂರ್ತಿ, ಸಹ ಕಾರ್ಯದರ್ಶಿ ನವೀನ್, ಖಜಾಂಚಿ ಆದಿರಾಮೇಶ್, ಮುಖ್ಯೋಪಾಧ್ಯಾಯ ಲಕ್ಷ್ಮೀ ನರಸಿಂಹಮೂರ್ತಿ, ಶೋಭಾ, ಜ್ಯೋತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಾಲಕನ ನಿರ್ಲಕ್ಷ್ಯತನದಿಂದ ಅಪರಿಚಿತ ಮಹಿಳೆಯ ಮೇಲೆ ಸಾರಿಗೆ ಬಸ್ ಹರಿದ ಪರಿಣಾಮ ಮಹಿಳೆಯ ಕಾಲು ಮುರಿದಿರುವ ಘಟನೆ ವಿಜಯಪುರ ಜಿಲ್ಲೆಯ ಜಳಕಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಸಾರಿಗೆ ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಅಪರಿಚಿತ ಮಹಿಳೆಯ ಮೇಲೆ ಬಸ್ ಹರಿದ ಪರಿಣಾಮ ಮಹಿಳೆಯ ಕಾಲು ಮುರಿದಿರುವ ಘಟನೆ ವಿಜಯಪುರ ಜಿಲ್ಲೆ ಜಳಕಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಚಡಚಾಣ ಮತ್ತು ಇಂಡಿ ಮಾರ್ಗವಾಗಿ ಹೋಗುವ ಸಾರಿಗೆ ಬಸ್ ಚಾಲಕನ ಅಜಾಗರೂಕತೆಯಿಂದ ಅಪರಿಚಿತ ಬಸ್ ಪ್ರಯಾಣಿಕೆಯ ಮೇಲೆ ಹರಿದು ಮಹಿಳೆಯ ಕಾಲು ಕಟ್ಟಾಗಿದ್ದು, ಸ್ಥಳೀಯರ ಸಹಾಯದಿಂದ ತುರ್ತು ಚಿಕಿತ್ಸಾ ವಾಹನದ ಮೂಲಕ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಕರಣ ಜಳಕಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಸಂಬಂಧ ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದಿದ್ದ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಈ ಅರ್ಜಿಯೊಂದಿಗೆ ಏಕಸದಸ್ಯ ನ್ಯಾಯಪೀಠದ ಆದೇಶ ಪ್ರಶ್ನಿಸಿ ವಿವಾದಿತ ಜಮೀನನ್ನ ಮುಖ್ಯಮಂತ್ರಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿದ್ದ ಭೂಮಾಲೀಕ ಜೆ ದೇವರಾಜು ಸಲ್ಲಿಸಿರುವ 2 ಪ್ರತ್ಯೇಕ ಕ್ರಿಮಿನಲ್ ಮೇಲ್ಮನವಿ ಅರ್ಜಿಗಳ ವಿಚಾರಣೆ ಕೂಡ ಇಂದು ನಿಗದಿಯಾಗಿದೆ. ಮುಖ್ಯ ನ್ಯಾಯಮೂರ್ತಿ ಎನ್.ವಿ. ಅಂಜಾರಿಯಾ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ಈ ಮೇಲ್ಮನವಿಗಳ ವಿಚಾರಣೆ ನಡೆಯಲಿದೆ. ಮುಖ್ಯಮಂತ್ರಿಗಳ ವಿರುದ್ಧ ವಿಚಾರಣೆಗೆ ಆದೇಶಿಸಿ ಸೆಪ್ಟೆಂಬರ್ 24ರಂದು ತೀರ್ಪು ನೀಡಿತ್ತು. ಅದನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿದೆ. ಸಂಬಂಧವಿಲ್ಲದಿದ್ದರೂ ನನ್ನನ್ನು ಪ್ರಕರಣದಲ್ಲಿ ಎಳೆದು ತರಲಾಗಿದೆ ಎಂದು ಆಕ್ಷೇಪಿಸಿ ದೇವರಾಜು ಮೇಲ್ಮನವಿ ಸಲ್ಲಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಹುಜನ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದ್ದ ರೇವತಿ ರಾಜ್ ಅವರ ನಾಮಪತ್ರ ತಿರಸ್ಕರಿಸಿದ್ದ ಚುನಾವಣಾ ಆಯೋಗದ ಕ್ರಮ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿ ಸಂಬಂಧ ಹೈಕೋರ್ಟ್ ಚುನಾವಣಾ ಆಯೋಗ ಮತ್ತು ಸಂಸದ ಯದುವೀರ್ಗೆ ನೋಟಿಸ್ ಜಾರಿ ಮಾಡಿದೆ. ಬಿಎಸ್ಪಿಯ ರೇವತಿ ರಾಜ್ ಆಲಿಯಾಸ್ ಭೀಮಾಪುತ್ರಿ ರೇವತಿ ರಾಜ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್.ಟಿ. ಪಂಡಿತ್ ಅವರ ಏಕಸದಸ್ಯ ಪೀಠ ನೋಟಿಸ್ ಜಾರಿ ಮಾಡಿ ವಿಚಾರಣೆ ಮುಂದೂಡಿತ್ತು. 2024ರ ಏಪ್ರಿಲ್ 4ರಂದು ಆಯೋಗಕ್ಕೆ ನಾಮಪತ್ರ ಸಲ್ಲಿಸಲಾಗಿತ್ತು. ಆದರೆ ನಾಮಪತ್ರದ ಕೆಲವು ಕಲಂಗಳಲ್ಲಿ ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡಿಲ್ಲ. ಆದ ಕಾರಣ ಏಪ್ರಿಲ್ 5ರ ಬೆಳಗ್ಗೆ 11 ಗಂಟೆಯ ಒಳಗಾಗಿ ಸರಿಯಾಗಿ ಭರ್ತಿ ಮಾಡಿ ನಾಮಪತ್ರ ಸಲ್ಲಿಸಬೇಕು ಎಂದು ಚುನಾವಣಾಧಿಕಾರಿ ಸೂಚನೆ ನೀಡಿದ್ದರು. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.